ಕಾಂಗ್ರೆಸ್ ಮುಖಂಡ ಗೋಪಾಲ್ ಕೃಷ್ಣ ನಾಯಕ್ ಹತ್ಯೆ ಯತ್ನ, ಆರೋಪಿಗಳ ಫೋಟೋ ಸಿಸಿಟಿವಿ ದೃಶ್ಯ ವೈರಲ್. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ಕೆಪಿಸಿಸಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಕೃಷ್ಣ ನಾಯಕ್ ಅವರ ಮೇಲೆ ನಡೆದ ಹತ್ಯೆ ಯತ್ನ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ದಾಳಿ ನಡೆಸಿದ ಆರೋಪಿಗಳ ಫೋಟೋಗಳು ಹಾಗೂ ಸಿಸಿಟಿವಿ ದೃಶ್ಯಗಳು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಅವರ ಆಪ್ತರಾಗಿರುವ ಗೋಪಾಲ್ ಕೃಷ್ಣ ನಾಯಕ್ ಅವರ ಮೇಲೆ 6 ಮಂದಿಯ ಗುಂಪು ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿರುವುದು ಸಿಸಿಟಿವಿಯಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಂಡಿದೆ. ಗೋವಾ ಮೂಲದ ಸುಪಾರಿ ಹಂತಕರಿಂದಲೇ ಈ ದಾಳಿ ನಡೆದಿದೆ ಎಂಬ ಶಂಕೆ ವ್ಯಕ್ತವಾಗಿದ್ದು, ಕಳೆದ 3 ತಿಂಗಳಿನಿಂದಲೇ ಸಂಚು ರೂಪಿಸಲಾಗಿತ್ತು ಎನ್ನುವ ಮಾಹಿತಿ ಲಭ್ಯವಾಗಿದೆ. ಆರೋಪಿಗಳು ಅಂಕೋಲಾದಲ್ಲಿಯೇ ವಾಸ್ತವ್ಯ ಮಾಡಿಕೊಂಡು ಗೋಪಾಲ್ ಕೃಷ್ಣ ನಾಯಕರ ಚಟುವಟಿಕೆಗಳನ್ನು ಗಮನಿಸುತ್ತಿದ್ದರು. ಅವರು ಸೇವಿಂಗ್ ಮಾಡಿಸಲು ಒಬ್ಬರೇ ತೆರಳುತ್ತಿದ್ದ ವೇಳೆ ಈ ದಾಳಿ ನಡೆಸಲಾಗಿದೆ. ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡ ಗೋಪಾಲ್ ಕೃಷ್ಣ ನಾಯಕರು ಪ್ರಾಣಾಪಾಯದಿಂದ ತಪ್ಪಿಸಿಕೊಂಡು ಸಮೀಪದ ಬ್ಯಾಂಕಿಗೆ ಓಡಿ ಹೋಗಿ ಆಶ್ರಯ ಪಡೆದಿದ್ದಾರೆ. ಗಾಯಗೊಂಡ ಅವರನ್ನು ತಕ್ಷಣ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಸದ್ಯ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಪ್ರಕರಣದಲ್ಲಿ ಗೋಪಾಲ್ ಕೃಷ್ಣ ನಾಯಕರ ಫೋಟೋ ನೀಡಿ ಸುಪಾರಿ ನೀಡಲಾಗಿದೆ ಎಂಬ ಶಂಕೆ ವ್ಯಕ್ತವಾಗಿದ್ದು, ದಾಳಿಯ ಹಿಂದೆ ಸ್ಥಳೀಯರ ಕೈವಾಡವೂ ಇರಬಹುದೆಂಬ ಅನುಮಾನ ವ್ಯಕ್ತವಾಗಿದೆ. ರಾಜಕೀಯವಾಗಿ ಬೆಳೆಯುವುದನ್ನು ತಡೆಯಲು ಈ ಸಂಚು ರೂಪಿಸಲಾಯಿತೇ ಎಂಬ ಪ್ರಶ್ನೆ ಕೂಡ ಎದ್ದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು 4 ಶಂಕಿತರನ್ನು ಬಂಧಿಸಿದ್ದು, ಉಳಿದ ಆರೋಪಿಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಎಸ್ಪಿ ದೀಪನ್ ನೇತೃತ್ವದಲ್ಲಿ ತನಿಖೆ ಮುಂದುವರೆದಿದ್ದು, ಗೋವಾದಲ್ಲಿ ರಾತ್ರಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಪಶ್ಚಿಮ ವಲಯ ಐಜಿಪಿ ಕಾರವಾರದಲ್ಲಿ ಮೊಕ್ಕಾಂ ಹೂಡಿ ತನಿಖೆ ಮೇಲ್ವಿಚಾರಣೆ ನಡೆಸುತ್ತಿದ್ದಾರೆ. ಆ ಕಾರಿಂದ ಬಂದ್ರೆ ಈಗ ನೀವು ಹೇಳಿದ ಈ ಕಡೆ ಹೋದ್ರಂತೆ, ಅದ್ರ ಬಂದಿದ್ದವ್ರು ಈ ಕಡೆ ಹಂಗೆ ಆ ಕಾರ್ ಮೇಲೆ ಕಾರಲ್ಲ ಅಲ್ಲ 4-5 ಜನ ಇದ್ದಾರೆ. 4-5 ಜನ ಇದ್ದಾರೆ. ಲಾಸ್ಟ್ ಚಿತ್ರಗಡೆಲ್ಲ ಅವ್ನು ಲೇಟಾಗಿ ಹೋದ ನೋಡಿದೆ, ತಪ್ಪು ಗೊತ್ತಾಗಲ್ಲ. ಓ ಗೋಪಣ್ಣ ಹೊರಗಿಂದ ಬಂದ. ಹೊರಗಿದ್ದರು ಎಲ್ಲ ಈ ಕಡೆ ಹೋಗಿದ್ದಾರೆ. ಅಲ್ಲಿ ಹೊಡೆದಿದ್ದಾರೆ, ಅಲ್ಲಿ ಹೊಡೆದು ಓಡೋಗಿರೋದು. ರಾಗಣ ದೂಡದ ಕಡೆ. ಹಾ ಕಾಪಟ್ಟಿ ಹೊಡೆದಾರೆ ಅವರು. ಇದಕ್ಕೆ ರಾಗಣ ಈ ಕಡೆ ಬಂದ, ಗೋಪಣ್ಣ ಆ ಕಡೆ ಇದ್ದ. ಹೋಗಿಲ್ಲ ಸರ್, ಇಲ್ಲ ಹಿಂಗೆ ಹೋಗಿದ್ದಾರೆ. ಅವರು 4 ಜನ ಟೋಟಲ್ 6 ಮೆಂಬರ್ಸ್ ಇದೆ. 6 ಜನ ಏನು ನೋಡಿದೆ ಅಲ್ಲ, ಅವರು ಶ್ರೀನಿವಾಸ ಹೇಳ್ತಾರೆ. ಹುಡುಗ ಬಿಟ್ಟಿದ್ದು ಗಾಡಿ ಮೂಡಿ ಆಗ್ತಿಲ್ಲ, ಅದು ಅಲ್ಲ ಗಾಡಿ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.